ಭಾರತೀಯ ಆರ್ಥಿಕ ಸುದ್ದಿಯ 9 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಟಿಸಿಎಸ್ Q1 ಲಾಭ 5% ಏರಿ 13,349 ಕೋಟಿ ರೂಪಾಯಿ. ಡಿವಿಡೆಂಡ್ ಘೋಷಣೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ಗ 1 ಫ್ರೀ 27 ನಲ್ಲಿ ನಿವ್ವಳ ಲಾಭ 4.6% ಏರಿ 13,349 ಕೋಟಿ ರೂಪಾಯಿ ತಲುಪಿತು. ರಾಜಸ್ವ 13.9% ಹೆಚ್ಚಾಯಿತು. ಬೋಲ್ಡ್ ಪ್ರತಿ ಷೇರಿಗೆ 12 ರೂಪಾಯಿ ಮಧ್ಯಂತರ ಡಿವಿಡೆಂಡ್ ಘೋಷಿಸಿತು. ನಿಫ್ಟಿ 23,962ಕ್ಕೆ ಮುಕ್ತಾಯ. ಸೆನ್ಸೆಕ್ಸ್ 76,700 ಮೇಲೆ ನೆಲೆಗೊಂಡಿತು. ನಿಫ್ಟಿ 50 ಗುರುವಾರ 0.34% ಏರಿ 23,962.80ಕ್ಕೆ ಮುಕ್ತಾಯವಾಯಿತು. ಸೆನ್ಸೆಕ್ಸ್ 0.31% ಹೆಚ್ಚಾಗಿ 26,741.82ಕ್ಕೆ ನೆಲೆಗೊಂಡಿತು. ಭಾರತಿ ಏರ್ಟೆಲ್ 2.28% ಮತ್ತು ಸನ್ ಫಾರ್ಮಾ 2.67% ಏರಿಕೆ ದಾಖಲಿಸಿದವು. ಭಾರತ ಪರಮಾಣು ವಿದ್ಯುತ್ಗಾಗಿ ಆಸ್ಟ್ರೇಲಿಯಾದೊಂದಿಗೆ ಯುರೇನಿಯಂ ಪೂರೈಕೆ ಒಪ್ಪಂದ ಮಾಡಿಕೊಂಡಿತು. ಭಾರತ ಪ್ರಧಾನಮಂತ್ರಿ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿ ವೇಳೆ ಯುರೇನಿಯಂ ಪೂರೈಕೆ ಒಪ್ಪಂದ ಅಂತಿಮಗೊಳಿಸಿತು. ಈ ಒಪ್ಪಂದ ಭಾರತದ ಪರಮಾಣು ವಿದ್ಯುತ್ ವಿಸ್ತರಣೆ ಮತ್ತು ಶಕ್ತಿ ಭದ್ರತಾ ಯೋಜನೆಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ. ಆರ್ಬಿಐ ಮಧ್ಯಪ್ರವೇಶ ಮತ್ತು ತೈಲ ಬೆಲೆ ಇಳಿಕೆಯಿಂದ ರೂಪಾಯಿ ಸ್ವಲ್ಪ ಚೇತರಿಕೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಧ್ಯಪ್ರವೇಶ ಮತ್ತು ತೈಲ ಬೆಲೆ ಇಳಿಕೆಯ ಬೆಂಬಲದಿಂದ ರೂಪಾಯಿ ಗುರುವಾರ ಬಲಗೊಂಡಿತು. USD/INR 95.58ಕ್ಕೆ ನೆಲೆಗೊಂಡಿತು. ಕಚ್ಚಾ ತೈಲ $74 ಮತ್ತು 4 ಸೆಂಟ್ಗೆ 0.71% ಏರಿಕೆಯೊಂದಿಗೆ ಮುಕ್ತಾಯವಾಯಿತು. ಸನ್ ಫಾರ್ಮಾ. ಭಾರತಿ ಏರ್ಟೆಲ್ ಗುರುವಾರ ನಿಫ್ಟಿ ಅಗ್ರ ಲಾಭಗಳಿಕೆದಾರರಾದವು. ಸನ್ ಫಾರ್ಮಾ 2.67% ಏರಿ 1,938 ರೂಪಾಯಿ ಮತ್ತು 70 ಪೈಸಾಕ್ಕೆ ಮತ್ತು ಭಾರತಿ ಏರ್ಟೆಲ್ 2.28% ಹೆಚ್ಚಾಗಿ 1,931 ರೂಪಾಯಿ ಮತ್ತು 10 ಪೈಸಾಕ್ಕೆ ಮುಕ್ತಾಯವಾದವು. ಇಂಡಸ್ಇಂಡ್ ಬ್ಯಾಂಕ್ 2.06% ಮತ್ತು ಕೋಟಕ್ ಬ್ಯಾಂಕ್ 1.90% ಏರಿಕೆ ದಾಖಲಿಸಿದವು. ಚಿನ್ನ 0.99% ಏರಿ $4,111ಕ್ಕೆ. ಬೆಳ್ಳಿ ಸುಮಾರು 2% ಜಿಗಿತ. ಚಿನ್ನ ಗುರುವಾರ 0.99% ಏರಿ $4,111 ಮತ್ತು 40 ಸೆಂಟ್ಗೆ ನೆಲೆಗೊಂಡಿತು. ಇರಾನ್ ಅಮೆರಿಕ ಸಂಘರ್ಷದ ಅನಿಶ್ಚಿತತೆ ಸುರಕ್ಷಿತ ಆಶ್ರಯ ಬೇಡಿಕೆಯನ್ನು ಬೆಂಬಲಿಸಿತು. ಬೆಳ್ಳಿ 1.94% ಜಿಗಿದು $59 ಮತ್ತು 29 ಸೆಂಟ್ಗೆ ಮುಕ್ತಾಯವಾಯಿತು. ಇನ್ಫೋಸಿಸ್ ಎನ್ಎಸ್ಇನಲ್ಲಿ 1.73% ಕುಸಿತ. NYSE ADR 3.02% ಇಳಿಕೆ. ಇನ್ಫೋಸಿಸ್ ಎನ್ಎಸ್ಇನಲ್ಲಿ 1.73% ಕುಸಿದು $1,050 ರೂಪಾಯಿ ಮತ್ತು 80 ಪೈಸಾಕ್ಕೆ ಮುಕ್ತಾಯವಾಯಿತು. NYSE ADR 3.02% ಇಳಿದು $10 ಮತ್ತು 93 ಸೆಂಟ್ಗೆ ಬಂತು. ಟಿಸಿಎಸ್ ಕೂಡ 0.39% ಕುಸಿದು $2,049 ರೂಪಾಯಿ ಮತ್ತು 50 ಪೈಸಾಕ್ಕೆ ನೆಲೆಗೊಂಡಿತು. ಟ್ರಂಪ್ ಕದನ ವಿರಾಮ ರದ್ದು ಮಾಡಿದ ನಂತರ ಭಾರತದ ಇರಾನ್ ತೈಲ ಯೋಜನೆಗೆ ಅಪಾಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಇರಾನ್ ಕದನ ವಿರಾಮ ರದ್ದುಗೊಳಿಸಿದ್ದರಿಂದ ಭಾರತದ ಇರಾನ್ ತೈಲ ಆಮದು ಯೋಜನೆ ಅನಿಶ್ಚಿತತೆಗೆ ಸಿಲುಕಿತು. ಇರಾನ್ ಮತ್ತು ಅಮೆರಿಕ ಎರಡನೇ ದಿನವೂ ದಾಳಿ ನಡೆಸಿದ್ದರಿಂದ ಭೌಗೋಳಿಕ ರಾಜಕೀಯ ಅಪಾಯ ಹೆಚ್ಚಾಯಿತು. ಹೆದ್ದಾರಿ ನಿರ್ಮಾಣ ಆರಂಭಕ್ಕೂ ಮೊದಲು ಸರ್ಕಾರ ಟೋಲ್ ದರ ನಿಗದಿ ಮಾಡಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೆದ್ದಾರಿ ನಿರ್ಮಾಣ ಶುರುವಾಗುವ ಮೊದಲೇ ಟೋಲ್ ದರ ಮತ್ತು ಪ್ಲಾಜಾ ಸ್ಥಳ ನಿಗದಿಪಡಿಸಲು ಮುಂದಾಗಿದೆ. ಈ ನೀತಿ ಬದಲಾವಣೆ ದುಬಾರಿ ಮರುವಿನ್ಯಾಸ ತಪ್ಪಿಸಿ ಆರ್ಥಿಕ ಪಾರದರ್ಶಕತೆ ತರುವ ಗುರಿ ಹೊಂದಿದೆ. ಭಾರತದ ಮೊದಲ ಹೈಡ್ರೋಜನ್ ರೈಲು ಶೀಘ್ರದಲ್ಲೇ ಸಂಚಾರ ಆರಂಭಿಸಲಿದೆ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಶೀಘ್ರದಲ್ಲೇ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸಲಿದ್ದು, ಹಸಿರು ಸಾರಿಗೆ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಇದು ಭಾರತೀಯ ರೈಲ್ವೆಯ ಇಂಗಾಲ ಇಳಿಕೆ ತಂತ್ರದ ಭಾಗವಾಗಿದ್ದು, ಪಳೆಯುಳಿಕೆ ಇಂಧನ ಅವಲಂಬನೆ ಕಡಿಮೆ ಮಾಡಲು ಸಹಾಯ ಮಾಡಲಿದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 76,428.20.31%. 238 ಪಿಟಿಎಸ್. ರಿಲಯನ್ಸ್ 1,279.800.31%. ಟಿಸಿಎಸ್ 2,049.500.39%. ಎಚ್ಡಿಎಫ್ಸಿ ಬ್ಯಾಂಕ್ 817.550.89%. ಇನ್ಫೋಸಿಸ್ 1,050.801.73%. ಎಸ್ಬಿಐ 1,022.100.51%. ಐಸಿಐಸಿಐ ಬ್ಯಾಂಕ್ 1,380.700.01%. ಅತಿ ಹೆಚ್ಚು ಲಾಭ. ಎಚ್ಡಿಎಫ್ಸಿ ಬ್ಯಾಂಕ್ 0.89%. ಅತಿ ಹೆಚ್ಚು ನಷ್ಟ. ಇನ್ಫೋಸಿಸ್ 1.73%.
ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4111.400.99% ಪ್ರತಿ ಟ್ರೈ ಔನ್ಸ್ಗೆ. ಅಂದಾಜು ಸಮ 1,26,339 ರೂಪಾಯಿ ಪ್ರತಿ 10 ಗ್ರಾಂಗೆ. ಆಯಾರಾರ 0.99% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,070 ಮತ್ತು 90 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 59.291.94% ಪ್ರತಿ ಟ್ರೈ ಔನ್ಸ್ಗೆ. ಅಂದಾಜು ಸಮ 1,822 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.94% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $58 ಮತ್ತು 16 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ನವದೆಹಲಿ $942 ರೂಪಾಯಿ ಮತ್ತು 0 ಪೈಸಾ, 2,930 ರೂಪಾಯಿ ಮತ್ತು 0 ಪೈಸಾ. ಮುಂಬೈ $941 ರೂಪಾಯಿ ಮತ್ತು 50 ಪೈಸಾ, 2,885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 3,106 ರೂಪಾಯಿ ಮತ್ತು 0 ಪೈಸಾ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 3,021 ರೂಪಾಯಿ ಮತ್ತು 0 ಪೈಸಾ. ಹೈದರಾಬಾದ್ $994 ರೂಪಾಯಿ ಮತ್ತು 0 ಪೈಸಾ, 3,191 ರೂಪಾಯಿ ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 3,128 ರೂಪಾಯಿ ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 24.040.71% ಪ್ರತಿ ಬ್ಯಾರಲ್ಗೆ ರಹವೋಯೆ. ಕಾರಾರ 0.71% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $73 ಮತ್ತು 52 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ಡಿನಿಂದ ಐಎನ್ಆರ್ ಲೈವ್ ವಿನಿಮಯ ದರ. USR 95.580.01%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.01% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 59 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.